ನ್ಯೂಸ್ ಫಸ್ಟ್ ಸ್ಪೆಷಲ್ಗೆ ಸ್ವಾಗತ. ನಾನು ಚಂದ್ರಮೋಹನ್. ಮನುಷ್ಯನಿಗೆ ಹಲ್ಲು ತುಂಬ ಮುಖ್ಯ. ಮುಖ ಅಂದವಾಗಿ ಕಾಣುವುದರಿಂದ ಹಿಡಿದು ಆಹಾರ ಸೇವನೆ ಮಾಡುವುದರವರೆಗೆ ಹಲ್ಲುಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಮಗುವಾಗಿದ್ದಾಗ ಹಲ್ಲು ಹುಟ್ಟುವುದು ಎಷ್ಟು ಸಾಮಾನ್ಯವೋ ಅದೇ ರೀತಿ ವಯಸ್ಸಾದಾಗ ಹಲ್ಲು ಉದುರುವುದು ಅಷ್ಟೇ ಸಾಮಾನ್ಯ. ಆದರೆ ಇಳಿವಯಸ್ಸಿನಲ್ಲೂ ಹಲ್ಲು ಕೊಂಚ ಉದುರದಂತೆ ಕಾಪಾಡಿಕೊಳ್ಳಲು ಮುಂಚಿತವಾಗಿ ಯೌವನದಲ್ಲಿಯೇ ಹಲ್ಲುಗಳ ಆರೋಗ್ಯದ ಕಡೆ ನಾವು ಗಮನವನ್ನು ಹರಿಸಬೇಕು. ಇದರಿಂದ ಹಲ್ಲುಗಳನ್ನು ಇನ್ನಷ್ಟು ಉತ್ತಮವಾಗಿ ಬಲಿಷ್ಠವಾಗಿರುವಂತೆ ಹೆಚ್ಚು ವರ್ಷಗಳವರೆಗೆ ಕಾಪಾಡಿಕೊಳ್ಬೋದು. ಹಲ್ಲುಗಳನ್ನು ದಾಳಿಂಬೆ ಹಣ್ಣಿನ ಜೊತೆ ಹೋಲಿಸಲಾಗುತ್ತೆ. ಏಕೆಂದರೆ ಕೆಲವೊಬ್ಬರ ಹಲ್ಲುಗಳು ಅಷ್ಟೊಂದು ಚಂದವಾಗಿರ್ತವೆ. ಅಂತಹ ಹಲ್ಲುಗಳನ್ನು ನೋಡಿದಾಗ ನಮ್ಮ ಮನಸ್ಸಿನ ಗಮನಕ್ಕೆ ಬರುವುದೇ ದಾಳಿಂಬೆ ಹಣ್ಣು. ಆದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲೂ ಹಲ್ಲುಗಳು ಕಪ್ಪಾಗುವುದು, ಹುಳು ತಿನ್ನುವುದು ಸೇರಿದಂತೆ ಉದುರು ಕೂಡ ಹೋಗ್ತಾ ಇವೆ. ಇದಕ್ಕೆ ಮೂಲ ಕಾರಣ ಅವರು ಸೇವಿಸ್ತಾ ಇರುವ ಆಹಾರ. ಬೇಕರಿ, ಅಂಗಡಿ ಪದಾರ್ಥಗಳನ್ನು ಹೆಚ್ಚಾಗಿ ತಿಂದು ಸರಿಯಾಗಿ ಬಾಯಿ ತೊಳೆದುಕೊಳ್ಳದೇ ಇರುವುದೇ ಇದಕ್ಕೆ ಕಾರಣ ಅನ್ಬೋದು. ನಿಮ್ಮ ಹಲ್ಲುಗಳನ್ನು ಚೆನ್ನಾಗಿ ಕಾಪಾಡ್ಕೊಳ್ಬೇಕಂದ್ರೆ ಯಾವ ಮಾರ್ಗಗಳನ್ನು ಅನುಸರಿಸಬೇಕು ಅಂತ ನೋಡೋದಾದರೆ, ಹಲ್ಲುಗಳನ್ನು ದಿನದಲ್ಲಿ 2 ಬಾರಿ ಉಜ್ಜೋದ್ರಿಂದ ಹಲ್ಲಿನ ಸ್ವಚ್ಛತೆ ಕಾಪಾಡ್ಬೋದು. ಜೊತೆಗೆ ಹಲ್ಲಿನ ಸಂಧಿಗಳಲ್ಲಿ ಸಿಕ್ಕಿಕೊಳ್ಳುವ ಆಹಾರವು ಬಹುಬೇಗ ಸ್ವಚ್ಛವಾಗ್ತದೆ. ಯಾವುದೇ ಹಣ್ಣುಗಳನ್ನು ತಿನ್ನುವಾಗ ಅದು ನೈಸರ್ಗಿಕವಾಗಿ ಹೇಗಿರುತ್ತೋ ಹಾಗೇ ತಿನ್ನುವುದರಿಂದ ಹಲ್ಲುಗಳಿಗೆ ಒಳ್ಳೆಯದು. ಅದಕ್ಕೆ ಸಕ್ಕರೆ ಸೇರಿಸಿ ಜ್ಯೂಸ್ ಮಾಡಿ ಕುಡಿಯೋದು ಹಲ್ಲುಗಳಿಗೆ ಒಳ್ಳೆಯದಲ್ಲ. ಹಲ್ಲಿನ ಸಂಧಿಗಳಲ್ಲಿ ಆಹಾರ ಸಿಕ್ಕಿ ಹಾಕಿಕೊಂಡ್ರೆ ಅದು ಕೆಲವೊಮ್ಮೆ ಹೊರಗೆ ಬರೋದಿಲ್ಲ. ಇಂತಹ ಸಮಯದಲ್ಲಿ ಯಾವುದೇ ಪಿನ್ನು, ಸೂಜಿ ಅಥವಾ ಚೂಪಾದ ವಸ್ತುಗಳನ್ನು ಬಳಸದೆ ದಾರಗಳನ್ನು ಬಳಸಬೇಕು. ಹಲ್ಲನ್ನು ಸ್ವಚ್ಛಗೊಳಿಸುವ ದಾರಗಳು ಮಾರ್ಕೆಟ್ನಲ್ಲಿ ಈಗ ಲಭ್ಯ ಇವೆ. ತಂಪಾಗಿರುವ ಆಹಾರವನ್ನು ಸೇವಿಸುವುದು ಹಲ್ಲುಗಳಿಗೆ ಉತ್ತಮವಲ್ಲ. ಒಸಡಿನಲ್ಲಿ ನೋವು ಕಾಣಿಸ್ಕೊಳ್ಬೋದು. ಹೀಗಾಗಿ ಆದಷ್ಟು ಅತಿ ತಂಪಾಗಿರುವ ಆಹಾರದಿಂದ ನಾವು ದೂರ ಇರಬೇಕು. ದಿನಬೆಳಗಾದರೆ ಸಾಕು ನಿದ್ದೆಯಿಂದ ಎದ್ದಾಗ ಕಾಫಿ, ಟೀ ಕುಡಿಯೋದು ಎಲ್ರಿಗೂ ವಾಡಿಕೆಯಾಗಿದೆ. ದಿನಕ್ಕೆ 2 ಬಾರಿಗಿಂತ ಹೆಚ್ಚು ಬಾರಿ ಟೀ, ಕಾಫಿ ಸೇವನೆ ಮಾಡಿದರೆ ಅದು ಹಲ್ಲಿನ ಮೇಲೆ ಪರಿಣಾಮವನ್ನು ಬೀರುತ್ತೆ. ಈ ಪಾನೀಯಗಳಲ್ಲಿ ಆಮ್ಲೀಯ ಗುಣ ಇರುವುದರಿಂದ ಹಲ್ಲುಗಳು ಹಳದಿ ಬಣ್ಣಕ್ಕೆ ತಿರುಗ್ತವೆ. ಯಾವ ಹಣ್ಣು, ಆಹಾರ, ಪಾನೀಯದಲ್ಲಿ ವಿಟಮಿನ್ ಸಿ ಇರ್ತದೋ ಅಂಥವುಗಳನ್ನು ತಿನ್ನುವುದರಿಂದ ಹಲ್ಲುಗಳಿಗೆ ಉತ್ತಮ. ಏಕೆಂದರೆ ಅವು ಆಂಟಿ ಆಕ್ಸಿಡೆಂಟ್ಗಳನ್ನು ಒಳಗೊಂಡಿರ್ತವೆ. ಹಲ್ಲುಜ್ಜಲು ಬ್ರಷನ್ನು ಉಪಯೋಗಿಸುವಾಗ ನಿಧಾನವಾಗಿಯೇ ಉಜ್ಜಬೇಕು. ಹಲ್ಲು ಪಳಪಳ ಹೊಳೆಯುತ್ತದೆವೆಂದು ಸ್ಪೀಡಾಗಿ ಉಜ್ಜಿದ್ರೆ ಹಲ್ಲಿನ ಮೇಲ್ಪದರ ಸವಿಯುತ್ತೆ. ಹೀಗಾಗಿ ಹಲ್ಲಿನ ದೃಢತೆ ಕಡಿಮೆಯಾಗಿ ಬೇಗ ಉದುರು ಹೋಗ್ಬೋದು. ಕೆಲವೊಬ್ಬರಿಗೆ ಉಗುರು ಕಚ್ಚುವುದು ಅಭ್ಯಾಸ ಇರುತ್ತೆ. ಇದು ಹಲ್ಲಿನ ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ. ಹೇಗೆಂದರೆ ಉಗುರಿನಿಂದ ಸೂಕ್ಷ್ಮಾಣು ಜೀವಿಗಳು ನೇರ ಬಾಯಿಗೆ ಹೋಗಿ ಹಲ್ಲಿನ ಮೇಲೆ ಪ್ರಭಾವವನ್ನು ಬೀರ್ತವೆ. ಇದರಿಂದ ಉಗುರು ಕಚ್ಚುವುದು ಹಿಂದೆ ಬಿಟ್ಬಿಡಿ. ಹಲ್ಲನ್ನು ಆರೋಗ್ಯವಾಗಿ ಇಡುವಲ್ಲಿ ನೀರು ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಹೆಚ್ಚಾಗಿ ನೀರನ್ನು ಕುಡಿಯುವುದರಿಂದ ಹಲ್ಲಿನಲ್ಲಿ ಹಾಗೂ ಬಾಯಲ್ಲಿರುವ ಆಹಾರದ ಸಣ್ಣ ತುಣುಕುಗಳು ಹಾಗೂ ಇತರೆ ರಾಸಾಯನಿಕಗಳು ಸ್ವಚ್ಛವಾಗ್ತವೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಸ್ಪೆಷಲ್ ಸಬ್ಸ್ಕ್ರೈಬ್ ಮಾಡಿ.